Everything starts with a blank page. ಹಾಯ್ ಹಲೋ ನಮಸ್ಕಾರ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ರಾಹುಲ್ GFX ಪ್ರೀಮಿಯರ್ ಪ್ರೋ. ಇವತ್ತಿಂದಾನೆ ಹೌದು, ಇನ್ಮೇಲೆ ಅಡಾಬ್ ಇನ್ ಡಿಸೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಫ್ರಮ್ ದ ಬಿಗಿನರ್ಸ್. ನೀವು ಯಾವಾಗಾದ್ರೂ ಇಮ್ಯಾಜಿನ್ ಮಾಡಿದ್ದೀರಾ? ಡಿಡ್ ಯು ಎವರ್ ಇಮ್ಯಾಜಿನ್ ಒಂದು ಇ ಬುಕ್ ನೋಡ್ತೀರಾ, ಮತ್ತೆ ಸೋಷಿಯಲ್ ಮೀಡಿಯಾ ಮತ್ತು ಬುಕ್ಸ್ ನೋಡಿದ್ಮೇಲೆ ಅದರಲ್ಲಿರುವಂಥ ಡಿಸೈನ್ಸ್ ಏನು ಬ್ಯೂಟಿಫುಲ್ ಆಗಿರುತ್ತೆ. ಈಗ ಸೋಷಿಯಲ್ ಮೀಡಿಯಾನಲ್ಲಿ ಯಾವುದಾದ್ರೂ ಒಂದು ಪೋಸ್ಟ್ ಹಾಕಿರುತ್ತೆ, ಆ ಪೋಸ್ಟ್ನ ನೋಡ್ತಾ ನೋಡ್ತಾ ಸಡನ್ನಾಗಿ ನೀವು ಆ ಸ್ಕ್ರಾಲ್ನ ಸ್ಟಾಪ್ ಮಾಡಿಬಿಟ್ಟು ಅಬ್ಬಾ ಏನು ಚೆನ್ನಾಗಿ ಮಾಡಿದ್ದಾರೆ, ಇದು ಯಾರು ಮಾಡಿರ್ಬೋದು ಈ ಥರ ಡಿಸೈನ್ನ ಅಂತ ಅಂತೀರಾ. ಹೌದು, ಎಂಥ ಒಂದು ಬ್ಯೂಟಿಫುಲ್ ಡಿಸೈನ್, ಪಾಪ್ಯುಲರ್ ಡಿಸೈನ್ಸ್, ಎಂಥ ಡಿಸೈನ್ಸ್ ಆದರೂ ಆಗಿರಲಿ, ಇಟ್ ಸ್ಟಾರ್ಟ್ಸ್ ಫ್ರಮ್ ಎ ಬ್ಲ್ಯಾಂಕ್ ಪೇಜ್. ಒಂದು ಖಾಲಿ ಪೇಜಿಂದಾನೇ ಸ್ಟಾರ್ಟ್ ಆಗೋದು. ನೀವು ಸಹ ಒಂದು ಬ್ಲ್ಯಾಂಕ್ ಪೇಜಿಂದಾನೇ ನೀವು ಕಲಿತೀರಾ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕಲಿತೀರಾ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವೇರ್ ಯು ಕ್ಯಾನ್ ಅರ್ನ್. ಇದನ್ನು ನೀವು ಯು ಕ್ಯಾನ್ ಸೆಲ್ ಇಟ್. ದಿಸ್ ಈಸ್ ವಾಟ್ ಐ ಆಮ್ ಅಪ್ ಟು. ಇದು ನಂದಲ್ಲ ಸ್ಟೋರಿ, ಇದು ನಿಮ್ಮದೇ ಸ್ಟೋರಿ. ಯಾಕೆ ಈ ಸ್ಟೋರಿ ನೀವು ಕಲ್ತ ಮೇಲೆ ನಿಮ್ಮದೇ ಆದಂತಹ ಗ್ರಾಫಿಕ್ ಡಿಸೈನ್ಸ್ನ ನೀವು ಮಾಡಿದ್ಮೇಲೆ ಯು ವಿಲ್ ಫೀಲ್ ಪ್ರೌಡ್ ಟು ಲರ್ನ್ ದಿಸ್. ನೀವು ನೋಡಿರ್ತೀರಾ, ಎವ್ರಿ ಡಿಸೈನರ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ ಅ ಬ್ಲ್ಯಾಂಕ್ ಪೇಜ್. ನೀವು ಅದೇ ಸ್ಥಿತಿನಲ್ಲಿದ್ದೀರಾ. ನೀವು ಒಂದು ಹೊಸ ಪೇಜ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ. ಯು ಆರ್ ಜಸ್ಟ್ ಗೋಯಿಂಗ್ ಟು ಬಿಗಿನ್ ಫ್ರಮ್ ದ ಬ್ಲ್ಯಾಂಕ್ ಪೇಜ್. ಹೋಲ್ ಲಾಟ್ ಆಫ್ ಡಿಸೈನ್ಸ್. ಸೂನ್ ಐ ಆಮ್ ಗೋಯಿಂಗ್ ಟು ಲಾಂಚ್ ಮೈ ಅಡಾಬ್ ಇಲಿಸ್ಟ್ರೇಟ್ ಕ್ಲಾಸಸ್ ಆಲ್ಸೋ. ಅಡಾಬ್ ಇಲಿಸ್ಟ್ರೇಟ್ ಮತ್ತೆ ಅಡಾಬ್ ಇನ್ ಡಿಸೈನ್ ನಲ್ಲಿ ಪ್ರತಿ ಒಂದು ನಿಮಗೆ ಬರುವಂತಹ ಟೂಲ್ಸ್ ಆಗಲಿ ಏನೇ ಆಗಲಿ ಬಹಳ ಸಿಮಿಲರ್ ಆಗಿರುತ್ತೆ. ಲಿಟಲ್ ಬಿಟ್ ಆಫ್ ಚೇಂಜಸ್ ಆರ್ ದೇರ್. ಇದು ಒಂದು ಸಾಫ್ಟ್ವೇರ್ ಅಲ್ಲ, ದಿಸ್ ಇಸ್ ಎ ಕ್ರಿಯೇಟಿವ್ ವರ್ಲ್ಡ್. ಒಂದು ಪ್ರಪಂಚ ಇದು, ನಿಮ್ಮದೇ ಆದಂತಹ ವಿಭಿನ್ನವಾದಂಥ ಪ್ರಪಂಚ. ಇದನ್ನು ಕಲ್ತ ಮೇಲೆ ನಿಮ್ಮ ಆಲೋಚನೆಗಳು, ನಿಮ್ಮ ವೇ ಆಫ್ ಥಿಂಕಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಅದಾದಮೇಲೆ ಒಂದಲ್ಲ ಒಂದು ದಿವಸ ನೀವೇನಾದರೂ ಒಂದು ಡಿಸೈನ್ ಮಾಡಬೇಕು ಅಂದ್ಕೊಂಡಿರ್ತೀರ. ಏನು ನಾನು ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಒಂದು ಬುಕ್ನ, ಒಂದು ನಾವಲ್ನ, ಮತ್ತು ಒಂದು ಬ್ರ್ಯಾಂಡ್ ಆಗಿರೋಂಥ ಬ್ರೌಚರ್ನ, ಅದನ್ನು ರೆಡಿ ಮಾಡಬೇಕು ಅಂದ್ಕೊಂಡಿರ್ತೀರ. ಇನ್ ಡಿಸೈನ್ ಅನ್ನೋದು ಇಟ್ಸ್ ಮೋರ್ ದೆನ್ ಎ ಟೂಲ್. ದಿಸ್ ಈಸ್ ವೇರ್ ಯುವರ್ ಐಡಿಯಾಸ್ ಬಿಕೇಮ್ ಲೇಔಟ್ಸ್. ಇಲ್ಲಿ ನಿಮ್ಮ ಐಡಿಯಾಸ್ ಒಂದು ಲೇಔಟ್ ಆಗುತ್ತೆ, ಲೇಔಟಿಂದ ಒಂದು ಲೆಗಸಿ ಆಗುತ್ತೆ. ಅದನ್ನು ನೀವು ಕಲಿತೀರಾ. ಯು ಮೇಕ್ ಯುವರ್ ಓನ್ ವೇ, ಯು ಮೇಕ್ ಯುವರ್ ಓನ್ ಡಿಸೈನ್ಸ್. ದಿಸ್ ಈಸ್ ವಾಟ್ ಆಲ್ ಹ್ಯಾಪನ್ಸ್ ಹಿಯರ್ ವೆನ್ ಯು ಲರ್ನ್ ಅಡಾಬ್ ಇನ್ ಡಿಸೈನ್. ಈ ಒಂದು ಫಸ್ಟ್ ಕ್ಲಾಸಲ್ಲಿ ನೀವು ಯಾವ ಥರ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡೋದು, ಏನೇನು ಟೂಲ್ಸ್ ಇದೆ, ಏನೇನು ಅದರಲ್ಲಿ ಬರುತ್ತೆ, ಪ್ರತಿಯೊಂದು ಈ ಮೊದಲನೇ ಕ್ಲಾಸಲ್ಲಿ ನೀವು ಕಲಿತೀರಾ. ಮತ್ತು ಪ್ರತಿಯೊಂದು ಕ್ಲಾಸನ್ನು ಕ್ಲೀನಾಗಿ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ. ದ ಮೋರ್ ಯು ಪ್ರಾಕ್ಟೀಸ್, ದ ಮೋರ್ ಯು ಲರ್ನ್. ದ ಮೋರ್ ಯು ಲರ್ನ್, ಇನ್ ಫ್ಯೂಚರ್ ಯು ವಿಲ್ ಅರ್ನ್. ನೀವು ಸಂಪಾದನೆ ಮಾಡ್ತೀರಾ. ಇವತ್ತು ಕಲಿಕೆನೇ ನಾಳೆ ನಿಮಗೆ ಅನ್ನಕ್ಕೆ ದಾರಿ ಆಗುತ್ತೆ. ಅದನ್ನು ಮಾತ್ರ ತಿಳ್ಕೊಳ್ಳಿ. ಓಕೆ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ದಟ್ ಯುವರ್ ನಾವೆಲ್ ಹ್ಯಾಸ್ ಬಿನ್ ಪ್ರಿಂಟೆಡ್. ಫಸ್ಟ್ ಟೈಮ್ ನಿಮ್ಮ ಒಂದು ನಾವೆಲ್ನ ನೀವು ಪ್ರಿಂಟ್ ಮಾಡಿದ್ದೀರಾ. ಯು ವಿಲ್ ಫೀಲ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ದಟ್ ಈಸ್ ದ ಪವರ್ ಆಫ್ ಇನ್ ಡಿಸೈನ್. ಇನ್ ಡಿಸೈನ್ ಅನ್ನೋದು ಬಹಳ ದೊಡ್ಡದು. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಲಾಟ್ ಆಫ್ ನೀವು ಡಾಕ್ಯುಮೆಂಟೇಶನ್, ಟೆಕ್ಸ್ಟ್ ಪ್ರತಿಯೊಂದು ಇದರಲ್ಲಿ ಹಾಕ್ಬೋದು, ಇಮೇಜಸ್ ಇದರಲ್ಲಿ ಹಾಕ್ಬೋದು. ಇದರಲ್ಲಿ ಯಾವುದೂ ಸಿಸ್ಟಮ್ ಕ್ರ್ಯಾಶ್ ಆಗೋದಾಗಲಿ ಏನಾದರೂ ಆಗಲ್ಲ. ಅಡಾಬ್ ಇಲಿಸ್ಟ್ರೇಟ್, ಅಡಾಬ್ ಫೋಟೋಶಾಪ್ ಆಗಲಿ ಯಾವುದ್ರಲ್ಲಾದರೂ ನೀವು ಜಾಸ್ತಿ ಹಾಕಿದಾಗ ಒಂಚೂರು ಲ್ಯಾಗ್ ಆಗುತ್ತೆ ನಿಮ್ಮ ಸಿಸ್ಟಮ್. ಬಟ್ ಅಡಾಬ್ ಇನ್ ಡಿಸೈನ್ ಅಲ್ಲಿ ಆ ಥರ ಆಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ವೇ ಟು ಕ್ರಿಯೇಟ್ ದಟ್. ಅದು ಬರುವಂತಹ ನನ್ನ ಸಂಚಿಕೆಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದನ್ನ ಯಾವ ಥರ ಅಂತ. ಯಾಕೆ ಅದು ಲ್ಯಾಗ್ ಆಗಲ್ಲ, ಇಲ್ಲ ಸಿಸ್ಟಮ್ ನಿಮಗೆ ಕ್ರ್ಯಾಶ್ ಆಗಲ್ಲ ಅನ್ನೋದು ಯಾಕೆ ಅಂತಾನು ಹೇಳ್ಕೊಡ್ತೀನಿ. ಕ್ರಿಯೇಟ್ ಯುವರ್ ಇಮ್ಯಾಜಿನ್, ದಟ್ ಈಸ್ ವಾಟ್ ಮ್ಯಾಟರ್ಸ್. ಅದನ್ನು ಮಾತ್ರ ತಿಳ್ಕೊಳ್ಳಿ. ಯು ಆರ್ ಹಿಯರ್ ಟು ಲರ್ನ್. ನೀವು ಕಲಿಯೋದಕ್ಕೋಸ್ಕರ ಇಲ್ಲಿದ್ದೀರಾ. ಕಲ್ತಾದ್ಮೇಲೆ ನಿಮ್ಮನ್ನು ನೀವೇ ಹೆಮ್ಮೆ ಪಡುವಂಥ ಮಾಡ್ಕೊಡುವಂಥ ಜವಾಬ್ದಾರಿ ನಂದು. This is my promise. By the end of this series, I will promise you that you will not only learn InDesign, you will also own it. ಈ ಸೀರೀಸ್ ಮುಗಿಯೋಕ್ಕಿಂತ ಮುಂಚೆ, ಮುಗಿಯೋ ಅಷ್ಟೊತ್ತಿಗೆ ನೀವು InDesign ಕಲಿಯೋದು ಅಲ್ಲದೇನೆ InDesign ಮೇಲೆ ನೀವು ಪೂರ್ತಿ ಗ್ರಿಪ್ನ ಇಟ್ಕೊಂಡಿರ್ತೀರ. ಈ ಜರ್ನಿನಲ್ಲಿ ನೀವು ಕಲಿಯುವಂಥದ್ದು ಬಹಳ ವಿಚಾರಗಳಿದೆ. ದಟ್ ಈಸ್ ವಾಟ್ ಯುವರ್ ಐಡಿಯಾ ಕಮ್ಸ್ ಇನ್ ಟು ದಿ ಆ್ಯಕ್ಷನ್. ನಿಮ್ಮ ಐಡಿಯಾಸ್, ನಿಮ್ಮ ಆಲೋಚನೆ, ನಿಮ್ಮ ಪ್ರತಿಭೆ, ಪ್ರತಿಯೊಂದು ಇಟ್ ಕಮ್ಸ್ ಇನ್ ಟು a beautiful design or something like that, which is very creative and you can earn a whole lot of things. I don't want to waste the time waste ಮಾಡೋದು ಬೇಡ. Let's start. Slow and very detailed. This is the layout. See, file, edit, layout, type, objects, table, everything is there. Same Illustrator ಯಾರು ಗೊತ್ತಿರ್ತದೆ ಅವ್ರಿಗೆ ಅಡಾಬ್ ಇನ್ ಡಿಸೈನ್ ಬಹಳ ಈಸಿ ಆಗಿರುತ್ತೆ. ಅದೇ ತರ ಈ ಲೇಔಟ್ ಬರುತ್ತೆ.
ಸೊ ಈ ಲೇಔಟ್ ಬಂದಾಗ ನೀವು ಓಪನ್ ಮಾಡಿದಾಗ ದಿಸ್ ಇಸ್ ಮೈ ಲೇಟೆಸ್ಟ್ ವರ್ಷನ್ 2025 ನನ್ನ ಇನ್ ಡಿಸೈನ್ ಇರೋಂಥದ್ದು. ವೆನ್ ವಿ ಟೇಕ್ ನ್ಯೂ ಫೈಲ್, ಇಲ್ಲಿ ನಿಮ್ಗೆ ವೆಲ್ಕಮ್ ಟು ಇನ್ ಡಿಸೈನ್ ಅಂತ ಬರುತ್ತೆ. ಇಲ್ಲೇನೆ ಡೈರೆಕ್ಟ್ ಆಗಿ ನಾನು ತಗೊಬಹುದು. ಲೆಟರ್, ಐಪ್ಯಾಡ್ ಪ್ರೋ, ವೆಬ್ 1920, ದೀಸ್ ಆರ್ ದ ಪಿಕ್ಸೆಲ್ಸ್. ಓಕೆ, ಫಸ್ಟ್ ನೀವು ಈಗ ನ್ಯೂ ಫೈಲ್ ಅಂತ ತಗೊಬೇಕು ಅಂದ್ರೆ ಹೊಸದಾಗಿ ನೀವು ಕೆಲಸ ಮಾಡ್ಲಿಕ್ಕೆ ತಗೊಳ್ಳೋದಕ್ಕೆ. ಡಿಫಾಲ್ಟ್ ಆಗಿ ಪಿಕಾಸ್ ಅಂತ ಇರುತ್ತೆ. ಪಿಕಾಸ್ ಇಸ್ ಟೋಟಲಿ ಡಿಫ್ರೆಂಟ್. ಇದನ್ನ ಫಸ್ಟ್ ನೀವು ಚೇಂಜ್ ಮಾಡ್ಕೊಬೇಕು. ಇದನ್ನ ನೀವು ಚೇಂಜ್ ಮಾಡ್ಕೊಳ್ಳುವಾಗ ಮೀನ್ಸ್ ನೀವು ಹೊಸದಾಗಿ ಸಾಫ್ಟ್ವೇರ್ ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಈ ತರ ಬರುತ್ತೆ. ಅಕಸ್ಮಾತ್ ಬಂತು ಅಂದ್ರೆ ನೀವು ಇಲ್ಲಿಂದಾನೇ ಇಂಚಸ್, ಮಿಲಿಮೀಟರ್, ಸೆಂಟಿಮೀಟರ್ ಎಲ್ಲ ಇಲ್ಲೇ ಇದೆ, ಇಲ್ಲೇ ನೀವು ಚೇಂಜ್ ಮಾಡ್ಕೊಬಹುದು. ಬಟ್ ಬೆಟರ್ ಇದನ್ನ ಕ್ಲೋಸ್ ಮಾಡಿ ದೆನ್ ಗೋ ಟು ಫೈಲ್, ಎಡಿಟ್ ಅಂಡ್ ಪ್ರಿಫರೆನ್ಸಸ್. ಇಲ್ಲಿ ನಿಮ್ಗೆ ಇಲ್ಲೇ ಬಂದ್ಬಿಡುತ್ತೆ ಯೂನಿಟ್ಸ್ ಅಂಡ್ ಇನ್ಕ್ರಿಮೆಂಟ್ಸ್ ಅಂತ ಇಲ್ಲೇ ಬರುತ್ತೆ. ಇಲ್ಲ ಅಂತಂದ್ರೆ ಜನರಲ್ ಅಂತ ಇಲ್ಲಿ ಒತ್ತಿ ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ಜಾಗದಲ್ಲಿ ಯೂನಿಟ್ಸ್ ಅಂಡ್ ಇನ್ಕ್ರಿಮೆಂಟ್ಸ್, ಇಲ್ಲಿ ನೋಡಿ ಈ ಜಾಗ ಹಾರಿಜಾಂಟಲ್ ಅಂಡ್ ವರ್ಟಿಕಲ್, ಇಲ್ಲಿ ಇಂಚಸ್ ಅಂತ ಹಾಕೊಳ್ಳಿ. ಸಹಜವಾಗಿ ನಾವು ಇಂಚಸ್ ಇಂದಾನೆ ಕೆಲಸ ಮಾಡುವಂತದ್ದು. ಇನ್ನು ಬೇರೆ ಏನು ಚೇಂಜಸ್ ಮಾಡಕ್ ಹೋಗ್ಬೇಡಿ. ಓಕೆ, ಇದೆಲ್ಲ ಆಮೇಲೆ ನಿಮ್ಮಲ್ಲಿ ಕಲಿತೀರ. ಓಕೆ ಅಂತ ಕೊಡಿ. ನಾವು ಗೋ ಟು ದ ನ್ಯೂ ಫೈಲ್ ಅಂತ ಒತ್ತಿದ ತಕ್ಷಣ ನಿಮ್ಗೆ ನಾವು ಇಟ್ ಈಸ್ ಪ್ರಾಕ್ಟಿಕಲಿ ಇದು ಇಂಚಸ್ ಅಲ್ಲೇ ಇರುತ್ತೆ ಈಗ. ಓಕೆ, ಇಲ್ಲಿ ನೀವು ಹೊಸ ಡಾಕ್ಯುಮೆಂಟ್ ಅಂತ ಓದಿದಾಗ ನೋಡಿ ಇದನ್ನ ತಿರ್ಗಾ ಕ್ಲೋಸ್ ಮಾಡ್ತೀನಿ. ಇಲ್ಲೇ ನೀವು ಡೈರೆಕ್ಟ್ ಆಗಿ ತಗೊಬಹುದು. ಇಟ್ಸ್ ಅ ಫಾಸ್ಟ್ ಪ್ರಾಸೆಸ್. ಬಟ್ ಬೇಡ ಅಂದಾಗ ನೀವು ಇದರಿಂದನೂ ತಗೊಬಹುದು. ರೀಸೆಂಟ್ ಡಾಕ್ಯುಮೆಂಟ್ಸ್ ಏನೈತೆ ಅದನ್ನ ತೋರಿಸುತ್ತೆ. ಸೇವ್ ಡಾಕ್ಯುಮೆಂಟ್ಸ್ ತೋರಿಸುತ್ತೆ. ಪ್ರಿಂಟ್ ಮೀನ್ಸ್ ನೋಡಿ ವೆಬ್ ಮತ್ತೆ ಮೊಬೈಲ್ ಬಂದು ನಿಮ್ಗೆ ಪಿಕ್ಸೆಲ್ ಅಲ್ಲಿ ಬರುತ್ತೆ. ದೆನ್ ಪ್ರಿಂಟಿಂಗ್ ಸೇವ್ ನೀವು ತಗೊಂಡಿರೋಂಥ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಇಂಚಸ್ ಅಲ್ಲಿ ಬರುತ್ತೆ. ಓಕೆ, ಫಸ್ಟ್ ಲೆಟ್ ಅಸ್ ಗೋ ಫ್ರಮ್ ಹಿಯರ್. ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಗೆ ಹೇಳಿದೆ ಎವ್ರಿ ಬ್ಯೂಟಿಫುಲ್ ಡಿಸೈನ್ ಸ್ಟಾರ್ಟ್ಸ್ ವಿತ್ ಬ್ಲಾಂಕ್ ಪೇಜ್. ಓಕೆ, ಇಲ್ಲಿ ನಿಮ್ಮ ಬ್ಲಾಂಕ್ ಪೇಜ್ ಹೆಸರು ಹಾಕಿ ಕ್ಲಾಸ್ 1 ಅಂತ ಹಾಕಿ. ಕ್ಲಾಸ್ 1 ಅಂತ ಹಾಕ್ತೀನಿ. ಕ್ಲಾಸ್ 1 ಅಂತ ಹಾಕಿದ್ಮೇಲೆ ನೋಡಿ ಇಲ್ಲಿ ವಿಡ್ತ್ ಬರುತ್ತೆ, ಹೈಟ್ ಬರುತ್ತೆ. ವಿಡ್ತ್ ಅಂದ್ರೆ ಅಗಲ, ಹೈಟ್ ಅಂದ್ರೆ ಉದ್ದ. ಓಕೆ, ಇದು ಅಗಲ, ಇದು ಉದ್ದ. ವಿಡ್ತ್ 8.5 ಇಂಚಸ್ ಸೈಜ್ ಅಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಇಂಚಸ್ ಮತ್ತೆ ಇದೆಲ್ಲ ಚೇಂಜ್ ಆಗುತ್ತೆ. ಓಕೆ, ದೆನ್ ಇದು ಬಂದು ಪೋರ್ಟ್ರೇಟ್ ಮತ್ತೆ ಲ್ಯಾಂಡ್ಸ್ಕೇಪ್ ಎರಡು ಬರುತ್ತೆ. ನೀವು ಇಲ್ಲೇನೆ ಡೈರೆಕ್ಟ್ ಆಗಿ ಇದನ್ನ ಓಪನ್ ಮಾಡಿದ್ಮೇಲೆ ಹೇಳ್ತೀನಿ ಹೆಂಗೆ ಅದನ್ನ ಪೋರ್ಟ್ರೇಟ್ ಅಂಡ್ ಲ್ಯಾಂಡ್ಸ್ಕೇಪ್ ನೀವು ಡೈರೆಕ್ಟ್ ಆಗಿ ಚೇಂಜ್ ಮಾಡ್ಕೋಬಹುದು. ಪೇಜಸ್, ಎಷ್ಟು ಪೇಜ್ಗಳು ಬೇಕು ಇದನ್ನ ನಾನು ಅಟ್ ಪ್ರೆಸೆಂಟ್ 1 ಅಂತಾನೆ ಇಕ್ಕಿರ್ತೀನಿ. ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಫೇಸಿಂಗ್ ಪೇಜಸ್ ಅಂದ್ರೆ ಏನು? ಫೇಸಿಂಗ್ ಪೇಜಸ್ ಅಂತ ಅಂದ್ರೆ ಒಂದು ಬುಕ್ ನೋಡಿ, ಆ ಬುಕ್ಕು ನಿಮ್ಮ ಮುಂದೆ ಓಪನ್ ಮಾಡಿದಾಗ ಯಾವ ತರ ಅದು ಎರಡು ಕಡೆ ಓಪನ್ ಆಗಿ ನಿಮ್ಮ ಕಣ್ಣು ಮುಂದೆ ಇರುತ್ತೋ ಅದನ್ನ ಫೇಸಿಂಗ್ ಪೇಜಸ್ ಅಂತ ನಾವು ಹೇಳ್ತೀವಿ. ಫೇಸಿಂಗ್ ಪೇಜಸ್ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ ಒಂದೊಂದೇ ಶೀಟ್ ನಿಮ್ ಕೈಯಲ್ಲಿ ಇರೋದಿಲ್ಲ. ಈಗ ಫೇಸಿಂಗ್ ಪೇಜ್ ನಾನು ಕ್ಲೋಸ್ ಮಾಡಿರ್ತೀನಿ. ಇದು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ಸ್. ಈಗ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ಸ್ ಅಂದ್ರೆ ಏನು? ಸ್ಟಾರ್ಟ್ ಫ್ರಮ್ ದ ಪೇಜ್ 1 ನೋಡಿ, ಇಲ್ಲಿ ಸ್ಟಾರ್ಟ್ ಅಟ್ ಪೇಜ್ 1 ಅಂತ ಇದೆ. ಈಗ ಒಂದು ಬುಕ್ ನೀವು ಓಪನ್ ಮಾಡ್ತೀರಾ, ಸೊ ಅದರಲ್ಲಿ ನೀವೇನ್ ಮಾಡ್ತೀರಾ, ಒಂದು ಪ್ರೈಮರಿ ಟೆಕ್ಸ್ಟ್ ಅಂತ ಅಕಸ್ಮಾತ್ ನೀವೇನಾದ್ರೂ ಟಿಕ್ ಮಾಡ್ಕೊಂಡ್ರೆ ಅದೇ ಅಲ್ಲಿಂದಾನೇ ಮೇನ್ ಕಂಟೆಂಟ್ ಪ್ರತಿ ಒಂದು ಪೇಜಸ್ಗೆ ಅದು ಅಳವಡಿಸ್ತಾ ಹೋಗುತ್ತೆ. ದಟ್ ಈಸ್ ದ ಮಾಸ್ಟರ್ ಪೇಜ್. ಆ ತರ ತಗೊಳುತ್ತೆ. ಇಲ್ಲಿ ಗಂಟ ಆಯ್ತು. ದೆನ್ ಕಾಲಮ್ಸ್ ಮತ್ತೆ ರೋ. ಕಾಲಮ್ ಮತ್ತೆ ರೋ ಪ್ರತಿಯೊಬ್ರು ಕಲ್ತಿರ್ತೀರಾ, ತಿಳ್ಕೊಂಡಿರ್ತೀರಾ. ಈಗ ಕಾಲಮ್ ಗೊತ್ತಾಯ್ತು. ಕಾಲಮ್ ಗಟ್ಟರ್ ಅಂದ್ರೆ ಏನು? ಒಂದು ಪೇಜ್ ಅಲ್ಲಿ ನಿಮ್ಗೆ ಕಾಲಮ್ಸ್ ಇರಲ್ಲ. ಓಕೆ, ಅಕಸ್ಮಾತ್ ನೀವು 2 ಪೇಜ್ ಹಾಕಿದಾಗ 1 ಕಾಲಮ್ ಬರುತ್ತೆ. ಅದೇ ತರ 3 ಪೇಜ್ ಹಾಕಿದಾಗ 2 ಕಾಲಮ್ ಬರುತ್ತೆ. 4 ಪೇಜ್ ಹಾಕಿದಾಗ ನಿಮ್ಗೆ 3 ಕಾಲಮ್ ಬರುತ್ತೆ. ಗಟ್ಟರ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪೇಜಸ್. ಅದು ಮೇನ್. ಇದಾದ್ಮೇಲೆ ದೀಸ್ ಆರ್ ದ ಮಾರ್ಜಿನ್ಸ್. ಇವಾಗ ಮಾರ್ಜಿನ್ ಬಗ್ಗೆ ನಾವು ಇದು ಮಾಡೋದು ಬೇಕಾಗಿಲ್ಲ, ಆಮೇಲೆ ನೋಡೋಣ. ಇದನ್ನೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ಫೇಸಿಂಗ್ ಪೇಜಸ್ ಓಪನ್ ಮಾಡಿದಾಗ ಈ ಲೆಫ್ಟ್ ರೈಟ್ ಅನ್ನೋದು ನೋಡಿ, ಲೆಫ್ಟ್ ರೈಟ್ ಅಂತ ಹೊಂಟೋಗುತ್ತೆ. ಈಗ ಇನ್ಸೈಡ್ ಅಂಡ್ ಔಟ್ ಸೈಡ್ ಅಂತ ಬರುತ್ತೆ. ಫೇಸಿಂಗ್ ಪೇಜಸ್ ನ ನೀವು ಆಫ್ ಮಾಡಿದ್ರೆ ಇದು ಲೆಫ್ಟ್ ಮತ್ತೆ ರೈಟ್ ಅಂತ ಬರುತ್ತೆ. ಫೇಸಿಂಗ್ ಪೇಜಸ್ ಅಂತ ಅಂದಾಗ ಟಿಕ್ ಮಾಡಿದಾಗ ಇನ್ಸೈಡ್ ಅಂಡ್ ಔಟ್ ಸೈಡ್ ಅಂತ ಬರುತ್ತೆ. ಇನ್ಸೈಡ್ ಅಂತ ಅಂದ್ರೆ ಎಲ್ಲಿ ಬೈಂಡ್ ಆಗತ್ತೆ ಅದನ್ನ ಇನ್ಸೈಡ್ ಅಂತ ಹೇಳ್ತೀವಿ. ಆಚೆ ಕಡೆ ಇರೋದನ್ನ ಔಟ್ ಸೈಡ್ ಅಂತ ಹೇಳ್ತೀವಿ. ಇದು ಇಂಟರ್ಲಿಂಕ್ ಆಗಿರುತ್ತೆ. ನೀವು ಈ ಜಾಗದಲ್ಲಿ ನೋಡಿ, ಇದು ಈ ಲಿಂಕ್ ಆಗಿರುತ್ತೆ. ಇದನ್ನ ನೀವು ಅನ್ಟಿಕ್ ಮಾಡಿದ್ರೆ ಇದು ಅನ್ಲಿಂಕ್ ಆಗುತ್ತೆ. ಬ್ಲೀಡ್ ಅಂಡ್ ಸ್ಲಗ್. ಬ್ಲೀಡ್ ಅಂತ ಅಂದ್ರೆ ಬ್ಲೀಡ್ ನಾವು ಕೊಟ್ಟಾಗ ಕಾರ್ನರ್ ಗಂಟನು ಅದು ನಿಮ್ಗೆ ಕ್ಲಿಯರ್ ಆಗಿ ಅದು ಪ್ರಿಂಟ್ ಆಗುವಂತ ಚಾನ್ಸಸ್ ಇರ್ತದೆ. ಅಂಡ್ ಸ್ಲಗ್, ಬ್ಲೀಡ್ ಎಂಡ್ ಗಂಟ ಪ್ರಿಂಟ್ ಆಗೋ ತರ, ಎಂಡ್ ಗಂಟ ಆ ಕಲರ್ಸ್ ಹೋಗೋ ತರ ಇರೋಂಥದ್ದು. ಸ್ಲಗ್ ಅಂದ್ರೆ ಇಟ್ ಈಸ್ ಔಟ್ಸೈಡ್ ದಿ ಬ್ಲೀಡ್ ಏರಿಯಾ. ಕ್ರಿಯೇಟ್ ಅಂತ ಓದ್ತಿದ್ದೀನಿ ನಾನೀಗ. ನಾವ್ ಯುವರ್ ಫಸ್ಟ್ ಪೇಜ್ ಅಪಿಯರ್ಸ್. ಇದು ನಿಮ್ಮ ಫಸ್ಟ್ ಪೇಜ್. ದಿಸ್ ಇಸ್ ವೇರ್ ದಿ ಸ್ಟೋರಿ ಬಿಗಿನ್ಸ್. ಇಲ್ಲಿಂದಾನೆ ನಿಮ್ಮ ಪೂರ್ತಿ
ಕತೆ ಅನ್ನೋದು ಸ್ಟಾರ್ಟ್ ಆಗೋದು. ನಿಮ್ಮಲ್ಲಿ ಇರುವಂತ ಪ್ರತಿಭೆನ ನೀವು ಇಲ್ಲಿ ಹಾಕುವಂಥದ್ದು, ನಿಮ್ಮಲ್ಲಿ ಇರೋ ಆಲೋಚನೆನ ನೀವು ಇಲ್ಲಿ ಹಾಕುವಂಥದ್ದು. ನಿಮ್ಗೆ ಗೊತ್ತಿರೋ ಪ್ರಕಾರ ಇಲಿಸ್ಟ್ರೇಟರ್ ಅಲ್ಲಿ ಹೆಂಗಿರುತ್ತೆ ಸೇಮ್ ಅದೇ ತರನೇ ಇರುತ್ತೆ, ಫೋಟೋಶಾಪ್ ಅಲ್ಲೂ ಅದೇ ತರ ಇರುತ್ತೆ. ಎವ್ರಿಥಿಂಗ್ ಇಸ್ ಲಿಟಲ್ ಬಿಟ್ ಆಫ್ ಚೇಂಜಸ್ ವಿಲ್ ಬಿ ದೇ. ಮೇಲ್ಗಡೆ ಫೈಲ್, ಎಡಿಟ್, ಲೇಔಟ್, ಟೈಪ್, ಆಬ್ಜೆಕ್ಟ್, ಟೇಬಲ್, ವ್ಯೂ, ಪ್ಲಗಿನ್ಸ್, ವಿಂಡೋಸ್, ಹೆಲ್ಪ್ಸ್ ಎಲ್ಲ ಸೇಮ್. ಎವ್ರಿಥಿಂಗ್ ಇಸ್ ಸೇಮ್. ದಿಸ್ ಇಸ್ ದ ಟೂಲ್ ಏರಿಯಾ. ಈ ಟೂಲ್ ಏರಿಯಾ ಇಲ್ಲಿಂದ ಇಲ್ಲಿ ಗಂಟ ಇದೆ. ಇದನ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಗೋ ಲೈಕ್ ದಿಸ್. ಓಕೆ, ಇದು ಎರಡು ಸೇಮ್. ನೋಡಿ, ಇದು ಸೆಲೆಕ್ಷನ್ ಟೂಲ್ ಅಂಡ್ ದಿಸ್ ಇಸ್ ಡೈರೆಕ್ಟ್ ಸೆಲೆಕ್ಷನ್ ಟೂಲ್. ನೀವು ಡೈರೆಕ್ಟ್ ಕಂಟ್ರೋಲ್ ಅಂತ ಓದಿದ್ರೆ ಯಾವುದೇ ಇದರಲ್ಲಿ ಇದ್ರೂ ನೀವು ಡೈರೆಕ್ಟ್ ಆಗಿ ನೀವು ಸೆಲೆಕ್ಷನ್ ಟೂಲ್ಗೆ ಹೋಗಿ. ದಿಸ್ ಇಸ್ ದ ಪೇಜ್ ವೇರ್ ಎವ್ರಿಥಿಂಗ್ ಈಸ್ ಬಿನ್ ಡನ್. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳೋದು ಮರ್ತೋದೆ, ಇಲ್ಲಿ ಯೂಸರ್ ಇಂಟರ್ಫೇಸ್ ನೋಡಿ. ಇದು ನಿಮಗೆ ನಾರ್ಮಲ್ ಆಗಿ ಇದು ಚಿಕ್ಕದಿರುತ್ತೆ. ನಾನು ನಿಮಗೆ ಆವಾಗಲೇ ಹೇಳಬೇಕಾಗಿತ್ತು, ಅದನ್ನು ಹೇಳಲಿಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಮಾಮೂಲಿ ನೀವು ಎಡಿಟ್ ಪ್ರಿಫರೆನ್ಸಸ್ ಜನರಲ್ ನೋಡಿ, ಯೂಸರ್ ಇಂಟರ್ಫೇಸ್ ಸ್ಕೇಲಿಂಗ್ ಅಂತ ಇದೆ. ಇದು ಹೊಸದಾಗಿ ಬಂದಿರೋಂಥದ್ದು, ಫಸ್ಟ್ ಇರಲಿಲ್ಲ. ಇದು ಸ್ಮಾಲ್ ಆ್ಯಂಡ್ ಲಾರ್ಜ್ ಅಂತ ಹಾಕೊಂಡಾಗ ಏನಾಗುತ್ತೆ, ಯೂಸರ್ ಇಂಟರ್ಫೇಸ್ನ ನಾನು ಇದನ್ನು ಜಾಸ್ತಿ ಮಾಡಿಬಿಟ್ಟು ಓಕೆ ಅಂತ ಕೊಟ್ಟರೆ ರೀಸ್ಟಾರ್ಟ್ ಇನ್ ಡಿಸೈನ್ ಅಂತ ಬರುತ್ತೆ. ಇವಾಗ ನೋಡಿ, ಈಗ ನೋಡಿ ನಾನು ಯೂಸರ್ ಇಂಟರ್ಫೇಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಇದನ್ನು ತೋರಿಸ್ತೀನಿ. ಎಲ್ಲ ದೊಡ್ಡದಾಗ್ಬಿಡುತ್ತೆ, ಎಲ್ಲ ಭಯಂಕರ ದೊಡ್ಡದಾಗುತ್ತೆ. ನಿಮಗೆ ಕೆಲಸ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂತ ಅಲ್ಲ. ಐ ಡೋಂಟ್ ಪ್ರಿಫರ್ ಟು ಗೋ ಫಾರ್ ದಿಸ್ ಮಚ್ ಆಫ್ ಇದು ಭಯಂಕರ ಆಗೋದು. ಇದನ್ನು ತಿರ್ಗಾ ನಾನು ಚೇಂಜ್ ಮಾಡ್ಬೋದು, ಅಲ್ಲೇ ಚೇಂಜ್ ಮಾಡ್ತೀನಿ ಬೇಕಾದ್ರೆ. ನೋಡಿ, ಪೋರ್ಟ್ರೇಟ್ ಐತೆ, ಇವಾಗ ಪೋರ್ಟ್ರೇಟಲ್ಲಿ ಐತೆ. ಇದನ್ನ ನೀವು ಚೇಂಜ್ ಮಾಡ್ಕೊಬೋದು. ಇಲ್ಲೇನೆ ಲ್ಯಾಂಡ್ಸ್ಕೇಪ್ ನೋಡಿ, ಲ್ಯಾಂಡ್ಸ್ಕೇಪ್ ಮಾಡ್ಕೊಂಡೆ ಇಲ್ಲೇ ಪೋರ್ಟ್ರೇಟ್ ಮಾಡ್ಕೊಬೋದು. ಆಮೇಲೆ ನಿಮ್ದು ವಿಡ್ತ್, ಹೈಟ್ ನೀವು ಇಲ್ಲೇ ಚೇಂಜ್ ಮಾಡ್ಕೊ. ಮಾರ್ಜಿನ್ಸ್ ಬೇಕಾ ನೋಡಿ, ಮಾರ್ಜಿನ್ಸ್ ಈಗ 0.5 ಇಂಚಸ್ ಇದೆ. ಅಕಸ್ಮಾತ್ ನಾನು 1 ಅಂತ ಹಾಕ್ತೀನಿ ಅನ್ಕೊಳ್ಳಿ, 1 ಅಂತ ಹಾಕ್ತೀನಿ, ಎಂಟರ್ ಕೊಟ್ಟೆ. ನೋಡಿ, ಇಲ್ಲಿ ಮೇಲ್ಗಡೆ ಮಾರ್ಜಿನ್ ನೋಡಿ, ಇಟ್ ಇಸ್ ದ ಟಾಪ್ ಮಾರ್ಜಿನ್. ಈಗ ಲಿಂಕ್ ಆಯ್ತು. ಈಗ ಎಲ್ಲಾ ಕಡೆ ಇದು ಲಿಂಕ್ ಆಗಿರ್ಲಿಲ್ಲ. ಅಕಸ್ಮಾತ್ ಲಿಂಕ್ ಮಾಡಿಲ್ಲ ಅಂತಂದ್ರೆ ಮೇಲ್ಗಡೆ ಮಾತ್ರ ಒಂದು ಬರುತ್ತೆ, ಬೇರೆದಕ್ಕೆಲ್ಲ ಬರಲ್ಲ. ಈಗ ಲಿಂಕ್ ಆಗಿದೆ. 0.5 ತಗೊಳ್ಳೋಣ. ಎವ್ರಿಥಿಂಗ್ 0.5 ಆಗಿದೆ. ಈಗ ನೋಡಿ, ಎಲ್ಲ ಕಡೆ ಲಿಂಕ್ ಆಗಿದೆ. ಸೊ ಅಷ್ಟೇ ಬಂತು. ಅಡ್ಜಸ್ಟ್ ಲೇಔಟ್, ಇಲ್ಲೂ ಅಷ್ಟೇನೆ. ನೀವು ಲೇಔಟ್ನ ಚೇಂಜ್ ಮಾಡ್ಬೋದು. ಮಾರ್ಜಿನ್ಸ್, ವಿಡ್ತ್, ಇದು ನೋಡಿ, ಇದು ಬ್ಲೀಡ್ ಏರಿಯಾ. ಈಗ ನಾನು ಕೊಟ್ಟಿರೋಂಥ 0.125 ಕೊಟ್ಟಿದ್ದೀನಿ. ದಿಸ್ ಈಸ್ ದ ಪೇಜ್ ಪ್ರಾಪರ್ಟಿ. ಇದರಲ್ಲಿ ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ, ಜಸ್ಟ್ ಈಗ ಒಂದು ಹಾಕೋತೀನಿ. ಇಲ್ಲಿ ವಿ ವಿಲ್ ಚೇಂಜ್ ದ ಕಲರ್. ಡಬಲ್ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ನಾನು ಈಗ ಎಲ್ಲ ಬರುತ್ತೆ. ಲೆಟ್ ಅಸ್ ಗೋ ಫಾರ್ ಸಮ್ ಅದರ್ ಕಲರ್. ಇದು ಈಗ ಬಿ ಒತ್ತಿದ್ರೆ ನಿಮಗೆ ಸೆಲೆಕ್ಷನ್ ಟೂಲ್ ತಗೊಳ್ಳೋದು. ಇಲ್ಲಿ ಸೇಮ್ ನಿಮ್ಗೆ ಇಲಿಸ್ಟ್ರೇಟರ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅದೇ ತರನೇ ವರ್ಕ್ ಆಗುತ್ತೆ, ಏನು ಚೇಂಜಸ್ ಇಲ್ಲ ನೋಡಿ. ಸೊ ಇಲ್ಲೇ ನೀವು ಪೋರ್ಟ್ರೇಟ್ ಅಂಡ್ ಲ್ಯಾಂಡ್ಸ್ಕೇಪ್ ಇಲ್ಲೇ ಮಾಡ್ಕೊಬಹುದು. ವೆನ್ ಯು ಪ್ರೆಸ್ ಕಂಟ್ರೋಲ್, ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಸೆಲೆಕ್ಷನ್ ಟೂಲ್. ಕಂಟ್ರೋಲ್ ಒತ್ತಿದ ತಕ್ಷಣ ಡೈರೆಕ್ಟ್ ಆಗಿ ಇದಾಗತ್ತೆ. ಬಟ್ ಇಲಿಸ್ಟ್ರೇಟರ್ ಅಲ್ಲಿ ಬೇರೆ ತರ ಇದೆ. ಕಂಟ್ರೋಲ್ ಆದಾಗ ನೀವು ಪ್ರೀವಿಯಸ್ ಏನ್ ವರ್ಕ್ ಮಾಡಿರ್ತೀರೋ ಆ ಒಂದು ಪರ್ಟಿಕ್ಯುಲರ್ ಇದನ್ನ ತಗೊಳುತ್ತೆ ಥಿಂಗ್ಸ್. ಓಕೆ, ಕಂಟ್ರೋಲ್ ಹಿಡಿದಾಗ ನೀವು ಈಗ ಪೆನ್ನಲ್ಲಿ ಇದ್ದೀರಾ, ಕಂಟ್ರೋಲ್ ಇಟ್ಕೊಂಡಿದ್ದೀನಿ ನಾನು, ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೆಂಗಾದ್ರೂ ಚೇಂಜ್ ಮಾಡ್ಕೊಂಡೆ. ಲೆಟ್ ಅಸ್ ಗೋ ಬ್ಯಾಕ್. ಓಕೆ, ಆಲ್ಟ್ ಇಟ್ಕೊಂಡು ಅದೇ ಜಾಗದಲ್ಲಿ ಅಕಸ್ಮಾತ್ ನಾನು ಕರ್ಸರ್ ಇಟ್ಕೊಂಡ್ರೆ ಇಲ್ಲೇ ನಾನು ಮಾಡಿದ್ರೆ ಅಲ್ಲಿ ನಿಮಗೆ ಝೂಮ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಇಟ್ಕೊಂಡು ನೀವು ಫಸ್ಟ್ ಇದು ನಿಮ್ಗೆ ಗೊತ್ತಾಗಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಓಕೆ, ಆಲ್ಟ್ ಹಿಡ್ಕೊಂಡು ನಾನು ಇಲ್ಲೇ ಝೂಮ್ ಮಾಡಿದ್ರೆ ನೋಡಿ ಅಲ್ಲೇ ಝೂಮ್ ಆಗುತ್ತೆ. ನಾನು ಇದನ್ನು ವಾಪಸ್ ಹೋದರೆ ಅಲ್ಲಿಗೆ ಹೋಗುತ್ತೆ. ಅಕಸ್ಮಾತ್ ನಾನು ಈ ಕಾರ್ನರ್ಗೆ ಹೋಗಬೇಕು, ಆಲ್ಟ್ ಹಿಡ್ಕೊಂಡು ನಾನು ಹಿಂಗೆ ಮಾಡಿದ್ರೆ ಇಲ್ಲಿಗೆ ಝೂಮ್ ಆಗುತ್ತೆ. ಆಯಿತಾ? ದಿಸ್ ಇಸ್ ದ ಬೆಸ್ಟ್ ವೇ. ಈಗ ಅದೇ ಒಂದು ಪ್ಲೈನ್ ಡಾಕ್ಯುಮೆಂಟ್ ಮೇಲೆ ನೀವೇನಾದರೂ ಟೆಕ್ಸ್ಟ್ ಹಾಕಬೇಕು ಅಂತಂದರೆ ನಾನು ಈಗ ನಾರ್ಮಲಾಗಿ ತೋರಿಸ್ತಾ ಇದ್ದೀನಿ. ಈ ಜಾಗದಲ್ಲಿ ನೀವು ಟೆಕ್ಸ್ಟ್ ಹಾಕೋಬೋದು. ಓಕೆ, ಫಿಲ್, ಪ್ಲೇಸ್ಮೆಂಟ್ ಆರ್ಡರ್, ಇದೆಲ್ಲ ಮುಂದಿನ ಕ್ಲಾಸಸ್ಸಲ್ಲಿ ನಾವು ಕಲಿಯೋಣ, ಏನು ತೊಂದರೆ ಇಲ್ಲ. ಹೌ ಟು ಪ್ಲೇಸ್ ದಿ ಥಿಂಗ್ಸ್ ಆ್ಯಂಡ್ ಯಾವ ಥರ ಮಾಡೋದನ್ನೆಲ್ಲ. ಇಲ್ಲಿ ಗಂಟ ನೀವು ಪ್ರತಿಯೊಂದು ನೋಡಿದ್ರಿ. ಐ ಪ್ರಾಮಿಸ್ ದಟ್ ಈಚ್ ಆ್ಯಂಡ್ ಎವ್ರಿ ಸೀರೀಸ್ ಮೀನ್ಸ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದಿ ಎಪಿಸೋಡ್ ನೀವು ಹೊಸದಾಗಿ ಕಲಿತು ಯು ವಿಲ್ ಬಿ ಹ್ಯಾಪಿ ಟು ಲರ್ನ್ ದೀಸ್ ಥಿಂಗ್ಸ್. ಇಟ್ಸ್ ವೆರಿ ಕ್ರಿಯೇಟಿವ್, ಇಟ್ಸ್ ವೆರಿ ಬ್ಯೂಟಿಫುಲ್. This is what InDesign is all about. Like ಮಾಡಿ, if you are ready to design something amazing, ಕಾಮೆಂಟ್ ಅಲ್ಲಿ ಹಾಕಿ ನೀವು ಏನು ಡಿಸೈನ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ನೀವು ಫಸ್ಟೇ ಕಾಮೆಂಟ್ ಅಲ್ಲಿ ಹಾಕಿ. ಬರುವಂತ ಸಂಚಿಕೆಯಲ್ಲಿ ಗೋ ವಿತ್ ದಿ ಅದರ್ ಥಿಂಗ್ಸ್.